Welcome to very special flight of my life. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ದಿಸ್ ಈಸ್ ದಿ ಹ್ಯಾಪಿ ಸೀರೀಸ್ ಆಫ್ ಮೈ ಯೂಟ್ಯೂಬ್ ವಿಡಿಯೋ ಅಂತ ಅಂದ್ಕೊಳ್ಳಿ, ಅಥವಾ ಇಟ್ಸ್ ದ ಬೆಸ್ಟ್ ಸೀರೀಸ್ ಆಫ್ ಮೈ ಯೂಟ್ಯೂಬ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಅಬುದಾಬಿಗೆ ಬಂದಿದ್ದಾರೆ. ಸೊ ಎಸ್, ಇಟ್ಸ್ ಅ ವೆಕೇಶನ್ ಸೀರೀಸ್. ನೋಡಿ, ನಮ್ಮ ಅಪ್ಪ ಬಂದಿದ್ದಾರೆ. ಹಾಯ್ ಹಾಯ್ ಅನ್ಬೇಕು. ಹಾಯ್, ನನಗೆ ಹೇಳ್ದ ನೀನು? ಅಲ್ಲಿ ಹೇಳ್ತಿದ್ಯಾ ಅನ್ಕೊಂಡೆ. ಅಲ್ಲೇ ಹೇಳ್ತಾ ಇರೋದು, ಅದು ಯೂಟ್ಯೂಬಲ್ಲಿ ಬರುತ್ತಲ್ಲ, ಅವಾಗ ಎಲ್ಲರೂ ಹೇಳ್ತಾರೆ, ನೀವು ಅವ್ರಿಗೆ ಹಾಯ್ ಹೇಳ್ಬೇಕು. ಹಾಯ್. ಸೊ ಎಸ್, ಸೊ ಇವತ್ತು ಡೇ ಒನ್ ನಮ್ಮ ಮನೇಲಿ ನೋಡಿ, ಆಲ್ರೆಡಿ ಜಿ ಕನ್ನಡ ಓಡ್ತಾ ಇದೆ. ಡೇ 1 ಇವತ್ತಿನ ಐಟ್ನರಿ ಬಂದ್ಬಿಟ್ಟು 2 ಪ್ಯಾಲೇಸ್ಗೆ ಹೋಗಬೇಕು, ಅದಾದಮೇಲೆ ಒಂದು ಫೇಮಸ್ ಗ್ರ್ಯಾಂಡ್ ಮಾಸ್ಕ್ಗೆ. ಸೊ ಇವತ್ತಿನ ದಿನನ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ, ನಾನು ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತಿನ ಸ್ಪೆಷಲ್ ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು. ಐ ಮೀನ್ ಇಟ್ ಇಸ್ ಕ್ವಿಕ್ ಆ್ಯಂಡ್ ಬೇಗ ನಾವು ಹೊರಗಡೆ ಹೋಗ್ಬೋದು ಅಂತ. ಲೈಟಾಗಿದೆ, ಯಾಕಂದರೆ ನಾವು ಜಾಸ್ತಿ ತಿಂದಷ್ಟು ವಿ ಡೋಂಟ್ ಫೀಲ್ ಎನರ್ಜೆಟಿಕ್ ಟು ಗೋ ಅರೌಂಡ್. ಯಾಕಂದರೆ ಈ 3 ಪ್ಲೇಸಸಲ್ಲೂ ವಾಕಿಂಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಲೈಟ್ ತಿಂಡಿ ಮಾಡಿಕೊಂಡು ಆ್ಯಂಡ್ ಲಂಚ್ನ ಆಚರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಆ್ಯಂಡ್ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನಿರುತ್ತೆ, ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ. ಸೊ ಇವತ್ತಿನ ಐಟ್ನರಿ ಬಂದು ತುಂಬ ಬೇಸಿಕ್ ಬಟ್ ಯಟ್ ಟೈಮ್ ಕನ್ಸ್ಯೂಮಿಂಗ್ ಐಟ್ನರಿ. ಸೊ ಎಲ್ಲ ಹೇಗಿರುತ್ತೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೂ ಗೊತ್ತಿಲ್ಲ, ನಾನು ಅಬುದಾಬಿಗೆ ಬಂದು 1.5 ವರ್ಷ ಆದಮೇಲೆ ಫಸ್ಟ್ ಟೈಮ್ ಹೊರಗೆ ಹೋಗ್ತಿರೋದು. ಯಾಕಂದರೆ ನನಗೆ ಯಾವಾಗಲೂ ನನ್ನ ಕ್ಲೋಸ್ ಒನ್ಸ್ ಅಥವಾ ನಮ್ಮ ಅಪ್ಪ ಅಮ್ಮನ ಜೊತೆ ಸುತ್ತಾಡಬೇಕು ಅಂತ ಇತ್ತು. ಹೆಂಗೋ ಅವ್ರು ಫೈನಲಿ ಬಂದಿದ್ದಾರೆ, ಅದಕ್ಕೋಸ್ಕರ ಇವತ್ತು ಆಚೆ ಹೋಗ್ತಿದ್ದೀವಿ. ಇವತ್ತಿನ ದಿನ ಹೇಗಿತ್ತು ಅಂತ ನೀವು ನಂಗೆ ತಿಳಿಸಿ. ಬಟ್ ಲೆಟ್ಸ್ ಗೆಟ್ ಗೋಯಿಂಗ್. ನಮ್ಮ ಮಮ್ಮಿ ಬಂದಿರೋಳೆ, ಹಾಯ್ ಹೇಳಿ. ಹಾಯ್. ಇವಾಗ ನಾವು ತಿಂಡಿ ತಿಂತಾಯಿದ್ದೀವಿ, ಶಾವಿಗೆ ಉಪ್ಪಿಟ್ಟು. ಹೇಗಾಗಿದೆ? ಸೂಪರಾಗಿದೆ. ಥ್ಯಾಂಕ್ ಯು. ಸೊ ಇವಾಗ ತಿಂಡಿ ತಿಂದು ಅವರಿಬ್ಬರು ರೆಡಿ ಆದರೆ ಎಲ್ಲರೂ ರೆಡಿ ಆದಂಗೆ ನಾನು ಬೇಗ ಚಕ್ ಅಂತ ರೆಡಿ ಆಗಿಬಿಟ್ಟು ವಿಲ್ ಲೀವ್. ಸೊ ನಾವಿವಾಗ ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿ ಆಗಿದ್ದೀವಾ? ಲೆಟ್ಸ್ ಗೋ. ಸೊ ನಾವಿವಾಗ ಬಸ್ ರೈಡ್ ಮುಗಿಸಿ ಇಲ್ಲೊಂದು ಟ್ಯಾಕ್ಸಿ ತೊಗೋಬೇಕು, ಅಲ್ಲಿ ಕಾಯ್ತಾ ಇದ್ದೀವಿ. ಸೊ ನಾವಿವಾಗ ಇರೋದು ಅಲ್ ಬಹಾರ್ ಟವರ್ಸ್ ಅಂತ. ಇದಕ್ಕೆ ಪೈನಾಪಲ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಇದು. ನೀವು ಕ್ಲೋಸಾಗಿ ನೋಡಿದ್ರೆ ಈ ಕಡೆ ಕ್ಲೋಸಿಂಗ್ ಇದೆ, ಯಾಕಂದರೆ ಡೈರೆಕ್ಷನ್ ಆಫ್ ದ ಸನ್ ಎಲ್ಲಿದೆ ಅಲ್ಲಿ ಇದು ಕ್ಲೋಸ್ ಆಗುತ್ತೆ. ಸನ್ ಎಲ್ಲಿಲ್ಲ ಅಲ್ಲಿ ಈ ಥರ ಓಪನಿಂಗ್ ಇದೆ, ಟು ಪ್ರೊಟೆಕ್ಟ್ ಫ್ರಮ್ ಹೀಟ್ ಮತ್ತು ತಣ್ಣಗಿರಲಿ ಅಂತ. ನೋಡಿ, ಈ ಕಡೆ ಓಪನಿಂಗ್ ಇದೆ, ಗ್ಲಾಸ್ ಥರ ಕಾಣಿಸ್ತಿದೆಯಲ್ಲ ರೈಟ್ ಸೈಡು. ಈ ಕಡೆ ಕ್ಲೋಸ್ ಇದೆ, ಯಾಕಂದರೆ ಸನ್ನಿಂದ ಪ್ರೊಟೆಕ್ಟ್ ಮಾಡೋಕ್ಕೆ. ದಿಸ್ ಈಸ್ ಲೈಕ್ ರೆಸಿಡೆನ್ಷಿಯಲ್ ಪ್ಲಾಟ್. ನೋಡಿ, ಇನೋವೇಟಿವ್ ಅಬುದಾಬಿ ಹೇಗಿದೆ. ಸೊ ನಾವು ಈ ಕಡೆ ಕಾಯ್ತಾ ಇದ್ದೀವಿ ಟ್ಯಾಕ್ಸಿಗೋಸ್ಕರ. ಸಿಕ್ಕಾಪಟ್ಟೆ ಬಿಸಿಲು. ಇದು ಅಬುದಾಬಿಯ ಫೇಮಸ್ ಯೂನಿವರ್ಸಿಟಿ, ಖಲೀಫಾ ಯೂನಿವರ್ಸಿಟಿ ಅಂತ. ಕಾಲೇಜ್ ಆಗಲಿ ಎಜುಕೇಷನ್ ಆಗಲಿ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಎಜುಕೇಷನ್ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಳಿಗೇನೆ ವರ್ಷಕ್ಕೆ 6-7 ಲಕ್ಷ ಅಮ್ಮ. ಅಷ್ಟು ಕಾಸ್ಟ್ಲಿ ಇಲ್ಲ ಎಜುಕೇಷನ್. ನಾವಿವಾಗ ಅಬುದಾಬಿಯ ಫೇಮಸ್ ಎಮಿರೇಟ್ಸ್ ಪ್ಯಾಲೇಸಿಗೆ ಬಂದಿದ್ದೀವಿ. ನೋಡಿ, ಎಂಟ್ರೆನ್ಸಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಟೂರಿಸ್ಟ್ ಎಲ್ಲ ಚೆನ್ನಾಗಿದ್ದಾರೆ, ಎಷ್ಟೊಂದು ಜನ ಟೂರಿಸ್ಟ್ ಎಲ್ಲ ಇದ್ದಾರೆ. ವೆರಿ ಬ್ಯೂಟಿಫುಲ್, ವೆರಿ ಸೀನಿಕ್ ಆಗಿದೆ ಪ್ಲೇಸ್ ಮಾತ್ರ. ನಾನೇ ಎಷ್ಟು ದಿವಸ ಆದರೂ ಬಂದೇ ಇರಲಿಲ್ಲ. ಬನ್ನಿ ನೋಡೋಣ ಒಳಗಡೆ ಏನಿದೆ ಅಂತ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಲ್ಲಿ ಪ್ಯಾಲೇಸ್ ಇತ್ತು, ಇವಾಗ ಇದನ್ನ ಒಳಗಡೆ 5 ಸ್ಟಾರ್ ಹೋಟೆಲ್ ಥರ ಕನ್ವರ್ಟ್ ಮಾಡಿದ್ದಾರೆ. ನೋಡೋಣ ಒಳಗಡೆ ಏನಿದೆ. ಆ್ಯಂಡ್ ಆಲ್ಸೋ ಪಬ್ಲಿಕ್ಕಿಗೂ ಒಳಗಡೆ ಕೆಲವು ಜಾಗಗಳನ್ನ ನೋಡ್ಲಿಕ್ಕೆ ಬಿಡ್ತಾರೆ. ನೋಡೋಣ ನಮ್ಗೆ ಏನೇನಿದೆ ನೋಡೋಕ್ಕೆ ಒಳಗಡೆ ಅಂತ. ನಾವಂತೂ ಬುಕ್ಕಿಂಗ್ ಮಾಡಿಲ್ಲ. ಅಪ್ಪಾಜಿ ಅಮ್ಮ ನಿಂತಿದ್ದಾರೆ. ಫೋಟೋ ತೆಗೆಯೋದಾ?
ಎಂಟರ್ ಆಗ್ತಿದ್ದಂಗೆ ಇಷ್ಟು ದೊಡ್ಡ ಲಾಬಿ ಇದೆ. ಇಟ್ಸ್ ಫ್ರೀ ಎಂಟ್ರಿ, ಏನೂ ಚಾರ್ಜಸ್ ಇಲ್ಲ. ಇಲ್ಲಿ ಎಮಿರೇಟ್ನ ಪ್ರೆಸಿಡೆಂಟ್ಸ್ ಆಗಲಿ ಪ್ರಿನ್ಸ್ ಆಗಲಿ ಅವ್ರನ್ನೆಲ್ಲ ಫೋಟೋ ಹಾಕಿದ್ದಾರೆ. ಬ್ಯೂಟಿಫುಲ್ ಶ್ಯಾಂಡ್ಲಿಯರ್. ಅಪ್ಪ ಅಮ್ಮ ನೋಡಿ ಭರ್ಜರಿಯಾಗಿ ಕೂತ್ಕೊಬಿಟ್ಟಿದ್ದಾರೆ. ಈ ಹೋಟ್ಲು ಬಂದು ಟೋಟಲ್ 20 ವರ್ಷ ಹಳೇದು. ಆ್ಯಂಡ್ ಇದು ಇದರಲ್ಲಿ ಈ ಥರ ಡೋಮ್ ಇದೆಯಲ್ಲ, ಈ ಡೋಮ್ ಶೇಪ್ದು 114 ಡೋಮ್ ಇದೆ. ಆಮೇಲೆ 1000ಕ್ಕೂ ಹೆಚ್ಚು ಶ್ಯಾಂಡ್ಲರ್ಸ್ ಇದೆ. ಅದಕ್ಕೆ ಈ ಪ್ಯಾಲೇಸು ಸಿಕ್ಕಾಪಟ್ಟೆ ಫೇಮಸ್ಸು. ಇಂಟೀರಿಯರ್ ನೋಡಿ ಹೇಗಿದೆ. ಆ್ಯಂಡ್ ಈ ಹೋಟ್ಲಲ್ಲಿ ಸ್ಪೆಷಾಲಿಟಿ ಅಂದರೆ ಇಲ್ಲಿ 24 ಕ್ಯಾರೆಟ್ ಕಾಫಿ ಸಿಗುತ್ತೆ, ವಿಚ್ ಇಸ್ ವೆರಿ ಫೇಮಸ್. ಆ್ಯಂಡ್ ಆಲ್ಸೋ ಇಲ್ಲಿ ಒಳಗಡೆ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ, 20ಇಂದ 30 ಒಳಗಡೆ ಇನ್ಬಿಲ್ಟ್ ರೆಸ್ಟೋರೆಂಟ್ಸ್ ಇದೆ, ನೀವು ವಿಸಿಟ್ ಮಾಡ್ಬೋದು. ಸೊ ಈ ಎಮಿರೇಟ್ಸ್ ಪ್ಯಾಲೇಸ್ ಬಂದು ಡೈರೆಕ್ಟ್ಲಿ ಕಾರ್ನಿಷ್ ಬೀಚ್ ಅಂತ ಇದೆ, ಅದಕ್ಕೆ ಕನೆಕ್ಟೆಡ್. ಕಾರ್ನಿಷ್ ಈಸ್ ಲೈಕ್ ವೇರ್ ಯು ಕ್ಯಾನ್ ಸಿ ಸ್ಕೈಲೈನ್ ಆಫ್ ಅಬುದಾಬಿ ಥರ. ಸೊ ಯು ಕ್ಯಾನ್ ಸಿ ಆಲ್ ದಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನೇನಿದೆ, ಬಿಸ್ನೆಸ್ ಬಿಲ್ಡಿಂಗ್ಸ್ ಆಗಲಿ ಅದೆಲ್ಲ ಯು ಕ್ಯಾನ್ ಸಿ ಫ್ರಮ್ ಕಾರ್ನಿಷ್. ಈ ಪ್ಯಾಲೇಸ್ ಪೂರ್ತಿ ಇಟ್ಸ್ ಲೈಕ್ ಅರಬ್ ಸ್ಟೈಲಲ್ಲಿ ಇರೋದು. ಆ್ಯಂಡ್ ಇಟ್ ಈಸ್ ಫೇಮಸ್ ಫಾರ್ ಅರಬ್ ಹೋಟೆಲ್ ಪ್ಯಾಲೇಸ್ ಹೇಗಿದೆ ಅಂತ. ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ ಇದು ಎಮಿರೇಟ್ಸ್ ಪ್ಯಾಲೇಸ್ ಅಂತ. ಇಡೀ 8 ಎಮಿರೇಟ್ಸ್ಗೆ ಸಂಬಂಧಪಟ್ಟಿರೋ ಥರ ಇಡೀ 8 ಎಮಿರೇಟ್ಸ್ನ ಡಿಫೈನ್ ಮಾಡೋ ಅಂಥ ಪ್ಯಾಲೇಸ್ ಇದು. ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಪಬ್ಲಿಕ್ಗೆ ಎಂಟ್ರಿ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಆ್ಯಂಡ್ ಇಟ್ಸ್ ಫ್ರೀ ಎಂಟ್ರಿ. ಅಮ್ಮ ಹೇಗಿದೆ ಪ್ಯಾಲೇಸ್? ಸೂಪರ್ ಆಗಿದೆಯಾ? ಏನು ಇಷ್ಟ ಆಯಿತು ಪ್ಯಾಲೇಸಲ್ಲಿ? ಎಲ್ಲನೂ ಇಷ್ಟ. ಕಾಫಿ ಮಾತ್ರ ಕಾಸ್ಟ್ಲಿ. ಕಾಫಿ ಕುಡಿಯೋಣ ಇವಾಗ. ಸೊ ನಾವಿಲ್ಲಿ ಇವಾಗ 24 ಕ್ಯಾರೆಟ್ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಕೆಫೆ ಫೌಂಟೇನ್ ಅಂತ ಇಲ್ಲಿ ಕೂಗಕ್ಕೆ ಬಂದಿದ್ದೀವಿ. ಸೊ ಫೌಂಟೇನ್ ಮುಂದೆ ಕೆಫೆ ಮಾಡಿದ್ದಾರೆ, ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು, ಅದೇ ಕೆಫೆ ಬೈ ಫೌಂಟೇನ್. ಪಾ ಹೇಗಿದೆ ಕಾಫಿ ಎಕ್ಸ್ಪೀರಿಯನ್ಸ್? ಕಾಫಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ, ಬಟ್ ಇನ್ನೂ ಕಾಫಿ ಬಂದಿಲ್ಲ. ಕಾಫಿ ಬರುತ್ತೆ, ನಾವು ಆರ್ಡರ್ ಮಾಡಿದ್ದೀವಿ, ಬರ್ತಾರೆ. ಬರುತ್ತಾ? ಅಲ್ಲ ಬಂದಮೇಲೆ ನೋಡೋಣ. ಓಕೆ. ಸೊ ನಮಗೆ ಬಂದಿದ್ದು ಕನ್ನಡದವ್ರು ಮಾತಾಡ್ಸಿದ್ರು. ಅವರು 10 ವರ್ಷದಿಂದ ಇದ್ದಾರಂತೆ ಅಬುದಾಬಿಲಿ. ಅಪ್ಪ 10 ವರ್ಷ. ಬೆಳಗಾಂ ಅವರು, ಬಟ್ ಅಬುದಾಬಿಲಿದ್ದಾರೆ ಕೆಲಸ ಮಾಡ್ತಾ. ಹಾಯ್, ನಾನು ಬೆಂಗಳೂರವನೇ. ಇದು ಎಮಿರೇಟ್ಸ್ ಪ್ಯಾಲೇಸ್ ಅಂತ ಅಬುದಾಬಿಯಲ್ಲಿ. ನಮ್ಮ ಗೆಸ್ಟ್ ಬಂದಿದ್ದಾರೆ ಕನ್ನಡದವರು. ಹ್ಯಾವಿಂಗ್ ಕಪಚಿನೋ, ಇಟ್ಸ್ ಗೋಲ್ಡ್. ಆ್ಯಂಡ್ ಇದು ಗೋಲ್ಡ್, ಇದು ರಿಯಲ್ ಗೋಲ್ಡ್ 22 ಕ್ಯಾರೆಕ್ಟರ್ ಗೋಲ್ಡ್ ಕಪಚಿನೋ. ಆ್ಯಂಡ್ ದೇ ಆರ್ ನೀವು ನೋಡ್ಬೋದು, ಇದು ಗೋಲ್ಡ್ ಸ್ನ್ಯಾಶ್ ಇದು. ಓಕೆ. ಇದೇನು ಎಡಿಬಲ್ ಗೋಲ್ಡ್ ಅಥವಾ ನಾವು ಹಾಕೊಳ್ಳೋ ಥರ ಗೋಲ್ಡ್? ನಾವು ಹಾಕೊಳ್ತಾರ ಗೋಲ್ಡ್ ಅಲ್ಲ, ಅದು ಎನಿಬಲ್, ಈಟೇಬಲ್. ಅಂದರೆ ತಿನ್ಬೋದು, ಇದು ಕುಡಿಬೋದು, ಏನು ತೊಂದರೆ ಆಗಲ್ಲ. ಆಮೇಲೆ ಇದು ಸ್ಪ್ಯಾನಿಷ್ ಲಾಟೆ. ಏನು ಸ್ಪೆಷಾಲಿಟಿ ಸರ್ ಈ ಕಾಫಿ? ನೀವು ಡಿಸೈನ್ ನೋಡ್ಬೋದು, ಇದು ನಮ್ಮ ಹೋಟೆಲ್ ಡಿಸೈನ್ ಆಗಿದೆ. ಓಹ್ ವಾವ್, ಓಕೆ. ಸೊ ಪ್ಲೇಸ್ ಇಸ್ ಗೋಲ್ಡ್ ಇಂದ ಸ್ಪೆಷಾಲಿಟಿ ಅಷ್ಟೇ. ಡ್ಯಾಡಿ ಅವರು ಗೋಲ್ಡ್ ತಿಂತಾರೆ ಇವಾಗ. ಮಿಕ್ಸ್ ಮಾಡಿದ್ರಾ? 24 ಕ್ಯಾರೆಟ್ರಲ್ಲಿ 22 ಕ್ಯಾರೆಟ್ ಗೋಲ್ಡ್ ಅಂತೆ. ನಾವು 24 ಅಂದ್ಕೊಂಡಿದ್ವಿ. ಆ್ಯಂಡ್ 22. ಹೇಗಿದೆ ಎಕ್ಸ್ಪೆನ್ಸಿವ್ ಕಾಫಿ? ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ. ನಾನು ಸ್ಪ್ಯಾನಿಷ್ ಲಾಟೆ ತೊಗೊಂಡಿದ್ದೆ.
ನೈಸ್. ಚೇರ್ಸ್ ಮಾಡೋಣ. ಹೇಗಿದೆ ಕಾಫಿಯನ್ನು ಕಲಿತಾ ಇದ್ದೀರಲ್ಲ ನೀವು? ತುಂಬ ಚೆನ್ನಾಗಿದೆ. ಕೋಲ್ಡ್ ಕಾಫಿ ಹೇಗಿದೆ ನಿಮ್ಮದು? ಕೋಲ್ಡ್ ಕಾಫಿನ ಬಿಸಿ ಕಾಫಿ ಕುಡಿತಾ ಇರೋದು. ಗೋಲ್ಡ್ ಕಾಫಿ ಗೋಲ್ಡ್ ಅಂದಿದ್ದು. ಕಾಫಿನ ಚೆನ್ನಾಗಿದೆ. ಗೋಲ್ಡ್ ಹಾಕಿ ಎಲ್ಲ ಕೊಟ್ಟಿದ್ರು. ಗೋಲ್ಡು ವ್ಯಾಲ್ಯೂಬಲ್ ಅಂತ. ಬೆಳಗ್ಗೆ ಗೋಲ್ಡ್ ಹಾಗೆ ಕೊಡೋಣ ಬಾತ್ರೂಮಲ್ಲಿ. ಇವಾಗ ಕುಡ್ದಿರೋ ಕೋಲ್ಡ್ ಕಾಫಿ ಬೆಳಿಗ್ಗೆ ಅಷ್ಟೊತ್ತಿಗೆ 10 ಗ್ರಾಮ್ ಕಾಫಿ. ಇವಾಗ ನಮ್ಮ ಮಮ್ಮಿ ಟೀ ಬಂದಿದೆ. ಆ್ಯಕ್ಚುಲಿ ಗಾಳಿಗೆ ಎಷ್ಟೊಂದು ಅವರು ಗೋಲ್ಡ್ ಮತ್ತು ಕೇಸರ್ ಹಾಕ್ತಿದ್ರು, ಗಾಳಿಗೆಲ್ಲ ಹಾರೇ ಹೋಗ್ಬಿಟ್ಟು ಇದೆ ಅಂತ ಏನು ಯಾರು ಇಲ್ಲೆಲ್ಲ ಬಿದ್ದೋಗ್ಬಿಡು. ಎಂಜಾಯ್ ಮಾಡಿ. ನಿಮ್ಮ ಟೀ ಹೇಗಿದೆ ಅಂತ ಹೇಳಿ. ಗೋಲ್ಡ್ ಟೀ ಚೆನ್ನಾಗಿದೆಯಾ? ಅಷ್ಟು ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಹೌದಾ? ನಮ್ಮ ದೇಹಕ್ಕೆ ತಕ್ಕ ಹಾಗೆ ಇದೆ. ನಾವು ಬ್ಯೂಟಿಫುಲಿ ಸ್ಟಾರ್ಟೆಡ್ ವಿತ್ ಎಮಿರೇಟ್ಸ್ ಪ್ಯಾಲೇಸ್ನ ನೋಡಿಕೊಂಡು ಬನ್ನಿ. ಎಮಿರೇಟ್ಸ್ ಪ್ಯಾಲೇಸ್ನ ನೋಡಿಕೊಂಡು ಒಳ್ಳೆ ಕಾಫಿ ಟೀ ಕುಡ್ಕೊಂಡು, ನಮ್ಮಪ್ಪ 4,000 ರೂಪಾಯಿ ಕೊಡಬೇಕಿತ್ತು ಕಾಫಿ ಟೀಗೆ ಅಂತೆಲ್ಲ ಬೈಕೊಂಡು. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್, ಇನ್ವೆಸ್ಟ್ ಮಾಡಲೇಬೇಕು. ನಾವಿವಾಗ ಹೋಗ್ತಿದ್ದೀವಿ ಕ್ವಸಾರ್ ಅಲ್ ವಟಾನ್ ಅಂತ. ದಿಸ್ ಈಸ್ ದಿ ಬಿಗ್ಗೆಸ್ಟ್ ಪ್ಯಾಲೇಸ್ ಆಫ್ UAE. ವಾಕ್ ಮಾಡಿ ಬನ್ನಿ. ಇಲ್ಲ ಆ ಥರ ಏನಿಲ್ಲ, ಸ್ವಲ್ಪ ವಾಕ್ ಮಾಡೋಕ್ಕೆ ಕಷ್ಟ. ಇವಾಗ ಬನ್ನಿ ಹೋಗುವ ಕ್ವಸಾರ್ ಅಲ್ ವಟಾನ್. ಇವಾಗ ರೀಚ್ ಆಗಿದ್ದೀವಿ ಅಲ್ ಕ್ವಸಾರ್ ಸೆಂಟರ್. ಮೈಕ್ರೋಫೋನ್ ಅಲೌಡ್ ಇಲ್ಲ ಅಂದರು. ನಾನು ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನಾವು ಅಲ್ ಕ್ವಸಾರಲ್ಲಿ ಆ್ಯಕ್ಚುಲಿ ಯು ಹ್ಯಾವ್ ಟು ಟೇಕ್ ಅ ಟಿಕೆಟ್ 60 ದಿರಮ್ ಒಬ್ಬರಿಗೆ. ಬಟ್ ನಾನು ಎತಿಹಾದಲ್ಲಿ ವರ್ಕ್ ಮಾಡೋದ್ರಿಂದ ನಂಗೆ 10 ದಿರಮ್ ಕಮ್ಮಿ ಆಯಿತು. ಸೊ ವಿ ಪೇಡ್ ಲೈಕ್ 50 ದಿರಮ್ ಈಚ್. ಒಳಗಡೆ ಬಂದ್ವಿ. ಸೆಕ್ಯೂರಿಟಿ ಚೆಕ್ ಇತ್ತು. ಸೆಕ್ಯೂರಿಟಿ ಚೆಕ್ ಆದಮೇಲೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ರೋಡ್ಗಳು ಎಷ್ಟು ದೊಡ್ಡ ಹಾಲ್ವೇ ಇದೆ ಇಲ್ಲಿ. ಈವ್ನಿಂಗ್ 5:15ಗೆ ಹಾರ್ಸ್ ಶೋ ಅಂತ ಏನೋ ಒಂದಿದೆ. ಲೈಕ್ ಹಾರ್ಸ್ ಮೇಲೆ ಕೂತ್ಕೊಂಡು ದೇ ಆ್ಯಕ್ಟ್. ನನಗೂ ಅದ್ರ ಕರೆಕ್ಟ್ ಹೆಸರು ಗೊತ್ತಿಲ್ಲ. ನಾನು ಜಸ್ಟ್ ಗ್ಲಿಮ್ಸ್ ನೋಡಿದೆ ಅಲ್ಲಿ. ಸೊ ವಿಲ್ ಸಿ ಇಫ್ ವಿ ಕ್ಯಾನ್ ಕ್ಯಾಚ್ ದಟ್ ಶೋ. ಸೊ ನಾವು ಎಂಟರ್ ಆಗ್ತಿದ್ದೀವಿ ಅಲ್ ಕ್ವಸಾರ್ ಪ್ಯಾಲೇಸ್ / ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಅಂತ ಅಂತಾರೆ ಇದಕ್ಕೆ. ಎಂಟ್ರಿ ಅಂತೂ ಎಷ್ಟು ಮ್ಯಾಸಿವ್ ಆಗಿದೆ, ಎಷ್ಟು ದೊಡ್ಡದಿದೆ ನೋಡಿ, ಕ್ರೇಜಿ. ಡೋರು ಇವಾಗ ಎಂಟರ್ ಆಗ್ತಾ ಇದ್ದೀವಿ. ನೋಡೋಣ ಬನ್ನಿ ಎಂಟರ್ ಆಗೋಣ. ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಆಫ್ ಅಬುಧಾಬಿ. ವಾವ್, ಹ್ಯಾಂಡ್ಲರ್ ನೋಡಿ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದೇ ಬಿಗ್ಗೆಸ್ಟ್ ಪ್ಯಾಲೇಸು UAE ಅಲ್ಲಿ. ಎಂಟರ್ ಆಗೋಣ ಬನ್ನಿ. ಇಷ್ಟು ಲಕ್ಸುರಿಯಸ್ ಆಗಿದೆ ಇದು.
ಎಕ್ಸೈಟ್ಮೆಂಟ್. ನಮ್ಮ ಮೈಸೂರು ಅರಮನೆ ಯಾವ ಥರ ಮಾಡಿದ್ರೆ ಆ ಥರ ಅನಿಸ್ತೈತೆ ಅನುಭವ. ಏನೋ ಅದು ಇಂಡಿಯಾ ಪ್ಯಾಲೇಸ್, ಇದು ಅಬುದಾಬಿ ಪ್ಯಾಲೇಸ್. ಫೋಟೋ ಬರ್ತೀನಿ. ಸೊ ಈ ಪ್ಯಾಲೇಸ್ಗೆ ಏನಕ್ಕೆ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಅಂತ ಅಂತಾರೆ ಅಂದರೆ ಪ್ರೆಸಿಡೆಂಟ್ಸ್ಗಳು ಇಲ್ಲಿ ಮೀಟಿಂಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ ಅಂತಲೂ ಕರೀತಾರೆ. ಒಂದೊಂದು ಡೀಟೇಲಿಂಗು ಎವ್ರಿಥಿಂಗ್ ಈಸ್ ಲೈಕ್ ಅರಬ್ ಕಲ್ಚರ್ ಆಗಲಿ, ಅರಬ್ ಡಿಸೈನ್ಸ್ ಆಗಲಿ ಅದನ್ನೇ ಪೋರ್ಟ್ರೇ ಮಾಡುತ್ತೆ. ಒಂದೊಂದು ಡಿಸೈನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ದುಬೈಯಲ್ಲಿ ನೋಡ್ತಿರುವ ತುಸ್ತು ಪ್ರದರ್ಶನ. ಎಲ್ಲ ಆ ಕಾಲದ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ನೋಡಿ. ಇವಾಗ ನಮ್ಮದು ಫೋರ್ಸೆಪ್ಸು, ಸಿಸರ್ಸ್ ಹೇಗಿದೆ ನಾವು ಯೂಸ್ ಮಾಡ್ತೀವಿ ಸರ್ಜಿಕಲ್ಸ್ಗೆ ಆ ಥರ, ಬಟ್ ಇದು ಆ ಕಾಲದಲ್ಲಿ ನೋಡಿ. ಅರಬ್ ಎರಾದಲ್ಲಿದ್ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹೇಗಿದೆ. ನಾವು ಪ್ಯಾಲೇಸಲ್ಲಿ ಸುತ್ತಾಡ್ತಾ ಇದ್ವಿ, ನಮ್ಮಪ್ಪ ಕಳೆದೋಗ್ಬಿಟ್ಟಾರೆ. ನಾವು ಹೇಳಿ ನಮ್ಮಪ್ಪ ಯಾವಾಗಲೂ ಹಿಂದೆ ಇದ್ರು, ಅದು ಇದು ಫೋಟೋ ತಕ್ಕೊಂಡು ವೀಡಿಯೋ ಮಾಡ್ಕೊಂಡು ಅಂತ. ನಾನು ತೆಗಿತಾ ಇದ್ದೀನಿ ಅಂದ್ರೂ ಅವರೇ ಸಪ್ರೇಟಾಗಿ ತಕ್ಕೋತಾ ಇದ್ರು. ಇವಾಗ ನೋಡಿದೆ ಕಳೆದೋಗ್ಬಿಟ್ಟವ್ರೆ. 10 ನಿಮಿಷ ಆಯಿತು, ಎಲ್ಲೂ ಸಿಗ್ತದೆ ಇಲ್ಲ. ಎಲ್ಲಿ ನಿಮ್ಮ ಹಸ್ಬೆಂಡು ಮೇಡಮ್? ಎಲ್ಲಿ ನಿಮ್ಮ ಹಸ್ಬೆಂಡ್ ಕಾಣೆಯಾಗಿದ್ದಾರೆ, ಈಗ ಹುಡುಕಬೇಕು ನಾವು. ಅಯ್ಯಪ್ಪ, ಹೇಗೆ ಹುಡ್ಕೋದು? ಅವ್ರ ವೈಫೈಯೂ ಕನೆಕ್ಟ್ ಆಗಿಲ್ಲ. ಕಾಲ್ ಮಾಡೋಣ ಅಂದರೆ ಕಾಲು ಹೋಗಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಬೆಂಗಳೂರಲ್ಲ, ಜೋರಕ್ಕೆ ಹೋಗಕ್ಕೆ ಅಪ್ಪ ಎಲ್ಲಿದೆಯಪ್ಪ ಅಂತ. ಇವಾಗ ನಮ್ಮಮ್ಮ ಏನಾದ್ರು ಬಾರಮ್ಮ ನೀನು ಕಳ್ದೋಗ್ತೀಯಾ ಅಮ್ಮ ಬಾ ನೋಡ್ದೆ ಅನ್ಕೊಂತೀನಿ. ಇಲ್ಲೇ ಹೆಂಗೋ ಹೋದಂಗಾಯ್ತು. ಅಪ್ಪ ಎಲ್ಲೋಗಿದ್ದೆ? ದಿಸ್ ಪ್ಯಾಲೇಸ್ ಇಸ್ ರಿಯಲಿ ಮೆಜೆಸ್ಟಿಕ್, ಫ್ಯಾಬುಲಸ್ ಆಗಿದೆ. ಕಲರ್ ಕಾಂಬಿನೇಷನ್ ಆಗಲಿ, ಟೈಲ್ಸ್ ಆಗಲಿ ಅಥವಾ ಲೈಟಿಂಗ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಸೋ ಮಾರ್ವಲಸ್. ಇಟ್ಸ್ ಅ ಮಸ್ಟ್ ವಿಸಿಟ್. ಫೈನಲಿ ನಮ್ಮಪ್ಪ ನಮಗೆ ಸಿಕ್ಕರು. ಸೊ ಇವಾಗ ಬರ್ತಾ ಇದ್ದಾರೆ ಹಾರ್ಸ್ ಶೋ ಅಂತ ಹೇಳಿದ್ನಲ್ಲ 5:15ಗೆ. ನಾವು ಹೊರಗಡೆ ಬರೋ ಅಷ್ಟೊತ್ತಲ್ಲಿ ಅವರು ಬಂದಿದ್ದಾರೆ. ಸೊ ಇಟ್ ಸ್ಟಾರ್ಟ್ಸ್ ನಾವು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಗೈಸ್, ನಾವು ಒಂದು ಅರ್ಧ ಗಂಟೆಯಿಂದ ಇವಾಗ ಶೋ ಅವಾಗ ಶೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ಹಾರ್ಸ್ ಶೋ ಅಂದರೆ ಇಟ್ ಜಸ್ಟ್ ಶೋ ಅಷ್ಟೇ, ಅವ್ರೇನು ಮಾಡ್ತಾ ಇಲ್ಲ. ನಾನು ಅವ್ರ ಪರೇಡ್ ಥರನೋ ಅಥವಾ ಡ್ಯಾನ್ಸ್ ಥರನೋ ಅಥವಾ ರೈವಲ್ರಿ ಥರನೋ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡೆ, ಬಟ್ ಜಸ್ಟ್ ಶೋ ಅಲ್ಲಿದೆ ನೋಡಿ ಅಷ್ಟೇ. ಸೊ ನಾವಿವಾಗ 2 ಪ್ಯಾಲೇಸ್ ನೋಡಿಕೊಂಡು ನೆಕ್ಸ್ಟು ನಮ್ಮ ಅಬುದಾಬಿಯ ಫೇಮಸ್ ಗ್ರ್ಯಾಂಡ್ ಮಾಸ್ಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಸನ್ಸೆಟ್ ಟೈಮು, ಇವಾಗ ಲೈಟ್ಸ್ ಎಲ್ಲ ಆನ್ ಆಗುತ್ತೆ, ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ನಾವಿವಾಗ ಬಂದಿದ್ದೀವಿ ಅಬುದಾಬಿಯ ಫೇಮಸ್ ಗ್ರ್ಯಾಂಡ್ ಮಾಸ್ಕ್ಗೆ.
ಇಲ್ಲಿ ಎಂಟ್ರಿ ಟಿಕೆಟ್ ಇದೆ, ನಾನು ಪರ್ಚೇಸ್ ಮಾಡಿಲ್ಲ, ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಒಳಗಡೆ ಹೋಗಿ. ಬನ್ನಿ ಹೋಗುವ. ನಾವು ಬೆಳಗ್ಗೆ ತಿಂಡಿ ತಿಂದು ಹೊರಟವ್ರು ಅಷ್ಟೇ. ಇವಾಗ ಬರ್ಗರ್ ತಿಂತಾಯಿದ್ದೀವಿ. ಅಮ್ಮ ನಿಜವಾಗ್ಲೂ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್, ನಮಗೆ ಗೊತ್ತೇ ಇಲ್ಲ. ಓ ನೋಡೋಣ, ವೆಜ್ ಬರ್ಗರ್ ತಗೊಳ್ಳಿ, ಟ್ರೈ ಮಾಡಿ. ಏನು ವೆಜಿಟೇರಿಯನ್ ತಗೋ, ಚೆನ್ನಾಗಿದೆಯಾ? ಹಾಂ, ಫಸ್ಟ್ ಟೈಮ್ ಸವಿತಾ ಇದ್ದೀವಿ. ಹೆಂಗಿದೆ? ಹುಳಿ ಹುಳಿ ಇದೆ. ನಿಮ್ಗೆ ಹೇಗಿದೆ? ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಮೆಕ್ಡೊನಾಲ್ಡ್ಸಲ್ಲಿ ಲೈಟಾಗಿ ಮೀಲ್ ತಿಂದ್ವಿ. ನಮ್ಮಮ್ಮ ಅಂತೂ ತಿನ್ನಲಿಲ್ಲ, ವಾಪಸ್ ನಮಗೆ ಕೊಟ್ಟರು. ಸೊ ನಾನು ನಮ್ಮಮ್ಮ ಮ್ಯಾಚಿಂಗ್ ಇವಾಗ ಗ್ರ್ಯಾಂಡ್ ಮಾಸ್ ಒಳಗಡೆ ಹೋಗೋಣ. ಇವಾಗ ಸೆಕ್ಯೂರಿಟಿ ಚೆಕ್ಕಲ್ಲಿದ್ದೀವಿ, ತುಂಬ ಜನ ಇದ್ದಾರೆ. ಆ್ಯಂಡ್ ಫೈನಲಿ ನಾವು ಬಂದಿದ್ದೀವಿ ಅಬುದಾಬಿಯ ಫೇಮಸ್ ಗ್ರ್ಯಾಂಡ್ ಮಾಸ್ಗೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ವೀಕೆಂಡ್ ಅಂತ. ಈ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಆಯಿತಾ ಡ್ರೆಸ್ಸಿಂಗ್ ಇದರಲ್ಲಿ, ಯಾಕಂದರೆ ಇದು ಗ್ರ್ಯಾಂಡ್ ಮಾಸ್ಕು ಅವ್ರ ರೂಲ್ಸ್ ನಾವು ಫಾಲೋ ಮಾಡಲೇಬೇಕು. ಸೊ ನನ್ನ ಟಾಪ್ ಲೈಕ್ ಇಷ್ಟೇ ಸ್ವಲ್ಪ ಇಷ್ಟೇ ಕಾಣಿಸ್ತಿತ್ತು ಸ್ಕಿನ್ನು ಕೈದು. ಸೊ ಅದಕ್ಕೋಸ್ಕರ ದೇವರು ಲೈಕ್ ಕವರ್ ಮಾಡಬೇಕಂತ ನಂಗೆ ಗೊತ್ತಿದ್ದು ಆಲ್ರೆಡಿ. ಅದಕ್ಕೆ ನಾನು ಮತ್ತು ಅಮ್ಮಗೋಸ್ಕರ ಒಂದು ಸ್ವೆಟರ್ ತೊಗೊಂಬಂದಿದ್ವಿ. ಹಿಂಗೆ ಕಾಣಿಸ್ತಾ ಇದ್ದೀವಿ. ಗ್ರ್ಯಾಂಡ್ ಮಾಸ್ಕ್ ಇಸ್ ಜಸ್ಟ್ ವಾವ್, ಏನು ಸಖತ್ತಾಗಿದೆ. ಈವ್ನಿಂಗ್ ಟೈಮಲ್ಲೇ ಇದು ಇನ್ನೂ ಬ್ಯೂಟಿಫುಲ್ ಆಗುತ್ತೆ, ಯಾಕಂದರೆ ದ ಲೈಟ್ಸ್ ಎನ್ಹ್ಯಾನ್ಸ್ ದಿ ಬ್ಯೂಟಿ. ನಮ್ಮಮ್ಮ ಇದು ನೋಡ್ಬಿಟ್ಟು ಏನು ತಾಜ್ ಮಹಲ್ ಥರನೇ ಇದೆ ಅಂತ ಹೇಳ್ತಿದ್ದು. ಆ್ಯಕ್ಚುಲಿ ಕೈಂಡ್ ಆಫ್ ಹಾಗೆ ಕಾಣುತ್ತೆ, ಬಿಕಾಸ್ ಆಫ್ ದ ಡೋಮ್ ಆ್ಯಂಡ್ ದ ಪಿಲ್ಲರ್ಸ್ ನೆಕ್ಸ್ಟ್ ಟು ಇಟ್.